2017ರಲ್ಲಿ ಈ ಕಂಪನಿಯ ವ್ಯಾಲ್ಯೂಯೇಷನ್ ಬರೋಬ್ಬರಿ 55,000 ಕೋಟಿಗಿಂತ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಮಾರ್ಕೆಟ್ ಅಲ್ಲಿ ಈ ಕಂಪನಿಯ ಹೆಸರೇ ಇಲ್ದಂಗಾಗಿದೆ. ಈ ಕಂಪನಿ ಯಾವುದು ಅಂದ್ರೆ ಸ್ನ್ಯಾಪ್ಡೀಲ್. ನಿಮ್ಗೆಲ್ಲ ಗೊತ್ತಿರ್ಬೋದು, 2010ರಲ್ಲಿ ಅವಾಗ ತಾನೇ ನಮ್ಮ ಭಾರತದಲ್ಲಿ ಇಂಟರ್ನೆಟ್ ಬೂಮ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ತುಂಬಾ ಜನ ಆನ್ಲೈನ್ ಅಲ್ಲಿ ಏನು ಕೂಡ ಬುಕ್ ಮಾಡ್ತಿರಲ್ಲ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಫ್ರಾಡ್ ಆಗ್ಬಿಡುತ್ತೆ. ಆನ್ಲೈನ್ ಅಲ್ಲಿ ಬುಕ್ ಮಾಡಕ್ಕೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜನ ಹೆದರ್ಕೋತಿದ್ರು. ಅದಕ್ಕೇನೆ ಈ ಕಂಪನಿ ಯಾರ್ಯಾರು ಆನ್ಲೈನ್ ಅಲ್ಲಿ ಬೇರೆ ಏನಾದ್ರು ಬುಕ್ ಮಾಡಿದ್ರೆ ಅವ್ರಿಗೆ ಹೆವಿ ಡಿಸ್ಕೌಂಟ್ ಕೊಡ್ತಿತ್ತು. ಅದಕ್ಕೇನೆ ತುಂಬಾ ಜನ ಈ ಆಪ್ ನು ಕೂಡ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ರೆಸ್ಟೋರೆಂಟ್ ಗಳಿಗೆ, ಬೇರೆ ಬೇರೆ ಬಿಸ್ನೆಸ್ ಗಳಿಗೆ ಈ ಆಪ್ ಮೂಲಕ ಕಸ್ಟಮರ್ ಬರ್ತಿದ್ರಿಂದ ಆ ಬಿಸ್ನೆಸ್ ನಡೆಸೋರು ಮತ್ತೆ ಏನ್ ಪ್ರಾಡಕ್ಟ್ ನ ಸೆಲ್ ಮಾಡ್ತಿದ್ರಲ್ವಾ, ಅವರು ಇವರಿಗೆ ಸ್ವಲ್ಪ ಕಮಿಷನ್ ನ ಕೊಡ್ತಿದ್ರು. ಬಟ್ ಪ್ರಾಬ್ಲಮ್ ಏನಿತ್ತಂದ್ರೆ, ಜನಗಳು ಈ ಆಪ್ ನ ಯಾವಾಗ ಯೂಸ್ ಮಾಡ್ತಿದ್ರು ಅಂದ್ರೆ, ಯಾವಾಗ ಡಿಸ್ಕೌಂಟ್ ಸಿಕ್ತಿತ್ತಲ್ವಾ ಅವಾಗ ಮಾತ್ರ ಈ ಆಪ್ ನ ಯೂಸ್ ಮಾಡ್ತಿದ್ರು. ಅದಕ್ಕೇನೆ ಸ್ನ್ಯಾಪ್ಡೀಲ್ ಏನ್ ಮಾಡುತ್ತಂದ್ರೆ, ಈ ತರ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಇ ಕಾಮರ್ಸ್ ಇಂಡಸ್ಟ್ರಿಗೆ ಎಂಟ್ರಿ ಆಗುತ್ತೆ. ಇ ಕಾಮರ್ಸ್ ಅಂದ್ರೆ ಜಸ್ಟ್ ಲೈಕ್ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ತರ. ನನಗೂ ಕೂಡ ಈಗಲೂ ನೆನಪಿದೆ, 2021-22 ಟೈಮಲ್ಲಿ ನಾನು ಬುಕ್ ಅನ್ನು ಕೂಡ ಇದೇ ಸ್ನ್ಯಾಪ್ಡೀಲ್ ಆಪ್ ಅಲ್ಲೇ ಆರ್ಡರ್ ಮಾಡ್ತಿದ್ದೆ. ಯಾಕಂದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತಿತ್ತು ಆಸ್ ಕಂಪೇರ್ ಟು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಕಂಪೇರ್ ಮಾಡಿದ್ರೆ. ಒಂದು ಟೈಮಲ್ಲಿ ಸ್ನ್ಯಾಪ್ಡೀಲ್ ನ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಗೆ ದೊಡ್ಡ ಕಾಂಪಿಟೇಟರ್ ನಮ್ಮ ಇಂಡಿಯಾದಲ್ಲಿ ಅಂತಾನೂ ಹೇಳ್ತಿರ್ತಾರೆ. ಬಟ್ ಈ ಕಂಪನಿನಲ್ಲಿ ಮೇನ್ ಪ್ರಾಬ್ಲಮ್ ಏನಿತ್ತು ಗೊತ್ತಾ, ಜನಗಳು ಈ ಆಪ್ ನ ಯಾವಾಗ ಯೂಸ್ ಮಾಡ್ತಿದ್ರು ಅಂದ್ರೆ, ಡಿಸ್ಕೌಂಟ್ ಸಿಗುತ್ತೆ ಅಂತ ಮಾತ್ರ ಯೂಸ್ ಮಾಡ್ತಿದ್ರು. ಅಂದ್ರೆ ಯಾರು ಕೂಡ ಲಾಯಲ್ ಕಸ್ಟಮರ್ ಇರಲಿಲ್ಲ ಈ ಆಪ್ಗೆ. ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ, ಈ ಆಪ್ ಅಲ್ಲಿ ಜಾಸ್ತಿ ಫೇಕ್ ಪ್ರಾಡಕ್ಟ್ ಗಳು ಇರ್ತಿದ್ವು. ಇದರಿಂದ ಕಸ್ಟಮರ್ ಗೆ ಟ್ರಸ್ಟ್ ಕೂಡ ಕಡಿಮೆ ಆಯ್ತು. ಮೂರನೇ ಪ್ರಾಬ್ಲಮ್ ಅಂತೂ ನಿಮಗೆ ಗೊತ್ತೇ ಇದೆ, ಜಾಸ್ತಿ ಡಿಸ್ಕೌಂಟ್ ಕೊಡೋದ್ರಿಂದ ಕಂಪನಿಗೆ ಏನಾಗುತ್ತೆ ಅಂದ್ರೆ, ಕಂಪನಿ ಪ್ರಾಫಿಟ್ ಮಾಡಲ್ಲ. ಕಂಪನಿ ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಸರ್ವೈವೇ ಆಗಲ್ಲ. ಈ ಕಂಪನಿ ಜೊತೆಗೆ ಆಗಿದ್ದೆ ಇದೇ ಕತೆ. ಇವನ್ ಸಾಫ್ಟ್ ಬ್ಯಾಂಕು, ಅಲಿಬಾಬಾ ಅಂತ ದೊಡ್ಡವರು ಫಂಡ್ ಮಾಡಿದ್ರು ಕೂಡ ಈ ಕಂಪನಿಗೆ ಸಕ್ಸೀಡ್ ಆಗಕ್ಕಾಗಲಿಲ್ಲ. ನೀವು ಯಾವಾಗಾದ್ರೂ ಸ್ನ್ಯಾಪ್ಡೀಲ್ ಆಪ್ ನ ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿದ್ರು ಇದ್ರ ಜೊತೆ ನಿಮ್ದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.